ನೀವ್ ನೋಡ್ತಾ ಇರೋದು ಏನ್ ಹೇಳಿ? ತುಪ್ಪ. ಅಂದ್ರೆ ನಮ್ಮೂರ ಹಳ್ಳಿ ಸೊಗಡು ಶೈಲಿಯ ತುಪ್ಪ ಮಾಡುವ ವಿಧಾನ ಯಾವ ರೀತಿ ಅಂದ್ಬಿಟ್ಟು ಸಂಪೂರ್ಣವಾದ ಮಾಹಿತಿಯನ್ನು ನಾನಿವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ರೀತಿ ನೀವು ತುಪ್ಪನ ಕಾಯಿಸಿದ್ರೆ 1 ವರ್ಷ ಇಟ್ರೂ ಕೂಡ ಕೆಡಲ್ಲ. ಹಾಗೆ ತುಪ್ಪ ಕೂಡ ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ಬರೀ ತುಪ್ಪನೇ ತಿನ್ಬೇಕು ಅನ್ನೋ ಅಷ್ಟು ಚೆನ್ನಾಗಿರುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನ ಇದು 2 kg ಬೆಣ್ಣೆನ ತಗೊಂಡು ಈ ತರ ಒಂದ್ ಪಾತ್ರೆಯಲ್ಲಿ ಹಾಕಿದೀವಿ. ಓಕೆನಾ? ಅದು ಪ್ಲಾಸ್ಟಿಕ್ ಕವರ್ ಈ ತರ ಹಾಕ್ಬೇಡಿ. ನನ್ ತಂಗಿಗ್ ಗೊತ್ತಾಗಿಲ್ಲ, ಸೊ ಅವಳು ಆ ತರ ಹಾಕಿದಾಳೆ. ನಾನ್ ವಿಡಿಯೋ ಮಾಡ್ಕೊಳಕ್ ಹೋಗೋ ಅಷ್ಟ್ರಲ್ಲಿ ಹಿಂಗ್ ಹಾಕ್ಬಿಟ್ಟಿದ್ಲು. ಅಂದ್ರೆ ಬಿಸಿಗೆ ಅದ್ರಲ್ಲಿ ಇರೋ ಬೆಣ್ಣೆ ಎಲ್ಲ ಕರಗ್ ಬಿಡುತ್ತೆ ಅಂತ. ಸೊ ನೀವ್ ಯಾರು ದಯವಿಟ್ಟು ಈ ತರ ಪ್ಲಾಸ್ಟಿಕ್ ನ ಹಾಕೋದಕ್ ಹೋಗ್ಬಿಡಿ. ಓಕೆನಾ? ಈ ತರ ಬೆಣ್ಣೆನ ತಗೊಂಡು ಕ್ಲೀನ್ ಆಗಿ ಫಸ್ಟ್ ಕುದಿ ಬರೋವರೆಗೂನು ಅದನ್ನ ಕಾಯಿಸ್ಕೊಬೇಕು. ಹಳ್ಳಿಗಳ ಸೈಡು ಅನ್ನನ ರುಬ್ಬಿ ಮಿಕ್ಸ್ ಮಾಡಿರ್ತಾರೆ. ಸೊ ಬೆಣ್ಣೆನ ತಗೊಬೇಕಾದ್ರೆ ನೋಡ್ಬಿಟ್ಟು ತಗೊಳ್ಳಿ. ಬಟ್ ಇದು 2 kg ತುಪ್ಪಗೆ 2 kg ತುಪ್ಪನೇ ಬಂದಿದೆ. ಯಾಕಂದ್ರೆ ಇದ್ರಲ್ಲಿ ಏನು ಕಲಬೆರಕೆ ಮಾಡಿರ್ಲಿಲ್ಲ. ಹಂಗಾಗಿ ನಾನ್ ನಿಮ್ಗೆ ಬಾಕ್ಸ್ ತೋರಿಸ್ತೀನಿ. 2 kg ಬಾಕ್ಸ್ಗೆ ಸರ್ವ್ ಮಾಡಿರೋದು. ಓಕೆನಾ? ಹಂಗಾಗಿ ಬೆಣ್ಣೆನ ತಗೊಬೇಕಾದ್ರೆ ನೀವು ನೋಡ್ಬಿಟ್ಟು ತಗೊಬೇಕು. ಹಳ್ಳಿಯಲ್ಲಿರೋರ್ಗೆ ಗೊತ್ತಾಗುತ್ತೆ. ಅದು ಬೆಣ್ಣೆನ ಮುಟ್ ನೋಡಿದ್ರೇನೆ ಗೊತ್ತ ಮಾಡ್ಬಿಡ್ತಾರೆ ಇದು ಬೆಣ್ಣೆ ಚೆನ್ನಾಗಿದ್ಯೋ ಇಲ್ವೋ ಅಂತ. ಅದು ತಳ ಹಿಡಿಯುತ್ತೆ. ಸೊ ಅವಾಗವಾಗ ಈ ತರ ತಿರು ಕೊಡ್ತಾ ಇರ್ಬೇಕು. ಓಕೆನಾ? ನೋಡಿ ಚೆನ್ನಾಗಿ ಕುದೀತಾ ಇದೆ, ಚೆನ್ನಾಗಿ ಕುದಿ ಬರ್ಬೇಕು. ಬೆಣ್ಣೆನ ತಗೊಬೇಕಾದ್ರೆ ನೋಡ್ಬಿಟ್ಟು ತಗೊಳ್ಳಿ. ಓಕೆನಾ? ಇನ್ನ ಇದಕ್ಕೆ ಕುದ್ದ ಮೇಲೆ ಇದಕ್ಕೆ ಏನೇನ್ ಹಾಕೊಬೇಕಪ್ಪ ಅಂದ್ರೆ, ನಾನು 4 ರಿಂದ 5 ಸ್ಪೂನು ಮೆಂತ್ಯನ ತಗೊಂಡು ಹುರ್ಕೊಬೇಕಾಗತ್ತೆ. ಓಕೆನಾ? ಈ ತರ ಕುದಿ ಬರ್ತಾ ಇರ್ಬೇಕು. ಕುದಿ ಬಂದು ಫುಲ್ ಆ ಕಡೆ ಈ ಕಡೆ ಅದು ನೊರೆ ನೊರೆ ತರ ಎಲ್ಲ ಇದೆಯಲ್ವಾ, ಅದು ಎಲ್ಲ ಕ್ಲೀನ್ ಆಗಿ ಕ್ಲಿಯರ್ ಆಗ್ಬೇಕು. ಅವಾಗ ಚೆನ್ನಾಗಿ ತುಪ್ಪ ಆಗಿದೆ ಅಂತ ಅರ್ಥ. ನನ್ಗೆ ನುಗ್ಗೆ ಸೊಪ್ಪು ಬೇಕಿತ್ತು ತುಪ್ಪಕ್ಕೆ ಹಾಕೋದಕ್ಕೆ. ಸೊ ಫ್ರೆಶ್ ಆಗಿ ಹಾಕೋಣ ಅಂದ್ಬಿಟ್ಟು ನನ್ ತಮ್ಮ ಮನೆ ಬಾಡಿಗೆ ಇದ್ರು ಅಲ್ವಾ, ಅವ್ರ ಮನೆ ಹಿಂದೆಗಡೆನೆ ಅವ್ರದ್ದು ಜಮೀನ್ ಇದೆ. ಸೊ ನುಗ್ಗೆ ಸೊಪ್ಪು ಮರ ಅಲ್ಲಿತ್ತು. ಅಲ್ಲಿ ಬಿಲ್ಡಿಂಗ್ ಕಾಣ್ತಿದ್ಯಲ್ವಾ, ಆ ಬಿಲ್ಡಿಂಗ್ ಅಲ್ಲಿ ನನ್ ತಮ್ಮ ಅವ್ರಿರೋದು. ಫ್ರೆಶ್ ಆಗಿ ನುಗ್ಗೆ ಸೊಪ್ಪನ್ನ ಕಿತ್ಕೊ ಬಂದ್ವಿ. ಒಂದು ಮೆಣಸಿನ್ಕಾಯಿ ಹಾಕೊಳ್ಳಿ. ಸುಮ್ನೆ ಹಾಗೆ ಅದನ್ನ ಕಟ್ ಮಾಡ್ಬೇಡಿ. ಹಾಗೆ ಸುಮ್ನೆ ಒಂದ್ ಮೆಣಸಿನ್ಕಾಯಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗ್ ಬರುತ್ತೆ. ಓಕೆನಾ? ಖಾರ ಆಗುತ್ತಾ ಅಂತ ನೀವ್ ಕೇಳ್ಬೋದು. ಇಲ್ಲ, ಖಾರ ಆಗಲ್ಲ. ಓಕೆನಾ? ಮೆಂತ್ಯನ ನಾನು ಹೇಳಿದ್ದೆ ಅಲ್ವಾ, ಪುಡಿ ಹುರ್ದಿರೋದನ್ನ ಸ್ವಲ್ಪ ಪುಡಿ ಮಾಡ್ಕೊಬೇಕು. ಪೂರ್ತಿ ಪುಡಿ ಮಾಡ್ಕೊಬಾರ್ದು, ದಪ್ಪ ದಪ್ಪ ಪುಡಿ ಮಾಡ್ಕೊಬೇಕು. 4 ರಿಂದ 5 ಸ್ಪೂನ್. ಓಕೆನಾ? ಈ ತರ ಹಿಂಗ್ ಕುದಿ ಬರೋ ಟೈಮ್ ಅಲ್ಲಿ ಈ ತರ ಅದು ಕುಟ್ಟಿರೋ ಅಂತ ಮೆಂತ್ಯ ಪೌಡ್ರನ್ನ ಹಾಕೊಬೇಕಾಗುತ್ತೆ. ನೀವು ಮೆಂತ್ಯನ ಕಲ್ಲಲ್ಲೇ ಕುಟ್ಟಿ ಹಾಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟ್ ಅದು. ಓಕೆನಾ? ಈ ತರ ಮೆಂತ್ಯ ಪುಡಿನ ಹಾಕಿದ್ಮೇಲೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೆಕ್ಸ್ಟ್ ಒಂದ್ 1/2 ಸ್ಪೂನು ಇಲ್ಲ 1 ಸ್ಪೂನು ಅರಿಶಿನ ಪೌಡರ್ ಹಾಕೊಬೇಕಾಗುತ್ತೆ. ಒಂದೊಂದನ್ನು ಒಂದೊಂದ್ ಸಲ ಹಾಕೊಂಡು ಹದವಾಗಿ ಕಾಯಿಸ್ಕೊಬೇಕಾಗುತ್ತೆ. ತುಪ್ಪನ ನಾವ್ ಎಷ್ಟು ಹದವಾಗಿ ಕಾಯಿಸ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ವಿಳ್ಯದೆಲೆ ಹಾಕೊಳ್ಳಿ. ನಮ್ ಮನೆಯಲ್ಲಿ 2-3 ಇದ್ರೆ 4-5 ಇದ್ರು ಹಾಕೊಳ್ಳಿ. ನಮ್ ಮನೆಯಲ್ಲಿ 2 ಇತ್ತು. ಸೊ 2 ವಿಳ್ಯದೆಳೆನ ನಾನು ಹಾಕೊಂಡಿದೀನಿ. ಓಕೆನಾ? ಇನ್ನ ಬೆಳ್ಳುಳ್ಳಿ 1-2-3 ಇಲ್ಕು. ನಾನು 1-2 ಬೆಳ್ಳುಳ್ಳಿನೇ ಹಾಕೊಂಡಿದೀನಿ. ರೀಸನ್ ಏನಕ್ಕೆ ಅಂದ್ರೆ ತುಪ್ಪದಲ್ಲಿ ಕಾಯಿಸಿರೋ ಬೆಳ್ಳುಳ್ಳಿನ ತಿನ್ನೋದಿಕ್ಕೆ ತುಂಬಾ ಇಷ್ಟ, ಅದಕ್ಕೆ. ಓಕೆನಾ? ಈ ತರ ನುಗ್ಗೆ ಸೊಪ್ಪು ತಗೊಂಡ್ಬಂದಿದ್ವಿ ಅಲ್ವಾ, ಅದನ್ನ ಕ್ಲೀನ್ ಮಾಡ್ಕೊಂಡು ಹುಳ ಎಲ್ಲ ಇರುತ್ತೆ. ಸೊ ಅದನ್ನ ಕ್ಲೀನ್ ಮಾಡ್ಕೊಂಡು ಈ ತರ ನುಗ್ಗೆ ಸೊಪ್ಪನ್ನ ಇದ್ರೊಳಗಡೆ ಹಾಕ್ಬೇಕು. ನೀವ್ ಯಾರು ಈ ರೀತಿ ತುಪ್ಪನ ಕಾಯಿಸಿರಲ್ಲ, 100% ತುಂಬಾನೇ ಚೆನ್ನಾಗಿರುತ್ತೆ. ಈ ತರ ಒಂದಿನ ಕಾಯಿಸ್ ನೋಡಿ. ಓಕೆನಾ? ನುಗ್ಗೆ ಸೊಪ್ಪು ಹಾಕಿದ್ರುನು ಘಮ ಘಮ ಅಂತ ಇರುತ್ತೆ ತುಪ್ಪ, ಅಷ್ಟು ಚೆನ್ನಾಗಿರುತ್ತೆ. ನನ್ಗೆ ತುಪ್ಪದ ಸ್ಮೆಲ್ ತಗೊಳೋದಕ್ಕೇನೆ ಇಷ್ಟ, ಅಷ್ಟು ಚೆನ್ನಾಗಿರುತ್ತೆ ಈ ತರ ತುಪ್ಪನ ಕಾಯಿಸೋದಿಕ್ಕೆ. ನನಗೆ ನಮ್ಮಮ್ಮ ಕಾಯಿಸೋ ತುಪ್ಪನ ಬಿಟ್ಟು ಬೇರೆ ಇನ್ಯಾವ ತುಪ್ಪನೂ ನನ್ಗಿಷ್ಟ ಆಗಲ್ಲ. ಯಾಕಂದ್ರೆ ನಾನು ಈ ರುಚಿಗೆ ಅಷ್ಟು ಅಡಿಟ್ ಆಗ್ಬಿಟ್ಟಿದೀನಿ. ಅದಕ್ಕೋಸ್ಕರ ತುಪ್ಪ ತುಂಬಾ ಚೆನ್ನಾಗಿರುತ್ತೆ. ಕೆಲವೊಂದು ಸಿಂಧಿ ಹಸುಗಳ್ದು ಬೆಣ್ಣೆ ತುಪ್ಪ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ. ಯಾಕಂದ್ರೆ ಅದು ಹೊರಗಡೆ ಅನ್ನ ಕಸ ಎಲ್ಲ ತಿಂದಿರುತ್ತೆ. ಸೊ ಹಾಗಾಗಿ ಇದು ಹಳ್ಳಿಯಲ್ಲಿ ತಗೊಂಡಿರೋ ಬೆಣ್ಣೆ, ಹಸು ಎಮ್ಮೆ ಎಲ್ಲ ಮಿಕ್ಸ್ ಇರುತ್ತೇನೋ ನನಗ್ ಗೊತ್ತಿಲ್ಲ. ಬಟ್ ಈ ತುಪ್ಪದಲ್ಲಿ ಆತರ ಯಾವ್ದೇ ರೀತಿ ಸ್ಮೆಲ್ ಬರಲ್ಲ ಬೆಣ್ಣೆಯಲ್ಲಿ. ಓಕೆನಾ? ಈ ತರ ಎಲ್ಲ ಹಾಕೊಂಡು ಕ್ಲೀನ್ ಆಗಿ ಕಾಯಿಸ್ಕೊಬೇಕಾಗುತ್ತೆ.
ಇನ್ನ ಇದು ತುಪ್ಪ ಕಾಯ್ದಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ನೋಡಿ, ಈ ತರ ಫುಲ್ ಕುದಿ ಬರ್ಬೇಕು. ಕುದಿ ಬರೋವರೆಗೂನು ನೀವು ಅದನ್ನ ಕೈ ಆಡಿಸ್ತಾನೆ ಇರ್ಬೇಕು. ಓಕೆನಾ, ತಳ ಹಿಡಿಯುತ್ತೆ ಅಂತ ಅಲ್ಲ, ಆ ತರ ಕ್ಲೀನ್ ಆಗಿ ಆಡ್ಸಿದ್ರೆ ನಾವ್ ಏನೇನ್ ಅದಕ್ಕೆ ಐಟಮ್ಸ್ ಹಾಕಿದೀವಿ ಅಲ್ವಾ, ಅದೆಲ್ಲ ಕ್ಲೀನ್ ಆಗಿ ತುಪ್ಪದೊಳಗಡೆ ಬಿಡ್ಕೊಳ್ಳುತ್ತೆ. ಅದ್ರದ್ದು ಪರಿಮಳಗಳು ಏನಿರುತ್ತೆ, ಅದ್ರದ್ದು ಅಂಶಗಳೇನಿರುತ್ತೆ ಅದೆಲ್ಲ ಕ್ಲೀನ್ ಆಗಿ ಬಿಡ್ಕೊಳ್ಳುತ್ತೆ. ಈ ತರ ತುಪ್ಪನ ಕಾಯಿಸ್ಕೊಂಡು ತಿನ್ನೋದ್ರಿಂದ ಇದ್ರಲ್ಲಿ ತುಂಬಾ ಪೌಷ್ಟಿಕಾಂಶ, ಶಕ್ತಿ ಎಲ್ಲದೂ ಇರುತ್ತೆ. ಓಕೆನಾ, ಇದೆಲ್ಲ ಹಾಕ್ಬಿಟ್ಟು ಈ ತರ ಚೆನ್ನಾಗಿ ಕುದಿಸ್ಕೊಬೇಕು. ಇನ್ನ ಇವಾಗ ಇದು ಹೆಂಗ್ ಆಗಿದೆ ಅಂತ ಗೊತ್ತಾದ್ರೆ, ಈ ತರ ಕುದಿ ಬರ್ತಾ ಇರ್ಬೇಕಾದ್ರೆ 2 ರಿಂದ 3 ಹನಿ ನೀರ್ ಹಾಕ್ಬೇಕಾಗುತ್ತೆ. ನೋಡಿ, ಇವಾಗ ನಮ್ಮಮ್ಮ ನೀರ್ ಹಾಕ್ತಾ ಇದಾರೆ. ಸೊ ಇವಾಗ ಇದು ಏನು ಆಗಿಲ್ಲ. ಈ ತರ ಏನು ಆಗಿಲ್ಲ ಅಂದ್ರೆ ಇನ್ನು ತುಪ್ಪ ಕಾಯ್ದಿಲ್ಲ ಅಂತ ಅರ್ಥ. ಓಕೆನಾ, ಮತ್ತೆ ಅದನ್ನ ಕ್ಲೀನ್ ಆಗಿ ಅದೇ ತರ ಕೈ ಆಡಿಸ್ಬೇಕಾಗುತ್ತೆ. ಈ ತರ ಕೈ ಆಡಿಸ್ಕೊಂಡೇ ಇರ್ಬೇಕಾಗುತ್ತೆ. ಓಕೆನಾ, ಮತ್ತೆ ಅದು ಕ್ಲೀನ್ ಆಗಿ ಆಗಿದೆ ಅಂತ ನಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂದ್ರೆ, ಸೇಮ್ ಅದೇ ಮೆಥಡ್, ನೀರ್ ಹಾಕಿದ್ರೆ ಅದು ಫುಲ್ ಉಕ್ ಬರುತ್ತೆ. ಓಕೆನಾ, ಯಾವ ರೀತಿ ಉಕ್ ಬರುತ್ತೆ ಅಂತ ನಾನು ತೋರಿಸ್ತೀನಿ ನೋಡಿ ಮುಂದೆಗಡೆ. ಈ ತರ ನೀವು ಟ್ರೈ ಮಾಡಿ, 100% ಸೂಪರ್ ಆಗಿರುತ್ತೆ ತುಪ್ಪ. ಓಕೆನಾ, ಇವಾಗ ಲಾಸ್ಟ್ ಒಂದ್ ಸ್ವಲ್ಪ ನೀರ್ ಹಾಕೊಂಡ್ಮೇಲೆ ನೋಡಿ, ಈ ತರ ಬುಸು 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 ಅಂತ ಉಕ್ಕು ಬಿಡುತ್ತೆ ತುಪ್ಪ. ಓಕೆನಾ, ತುಪ್ಪ ಆಗಿದೆ ಅಂದ್ರೆ ಈ ತರ ಉಬ್ಬಿ ಬರುತ್ತೆ ತುಪ್ಪ. ಓಕೆನಾ, ಇದೇ ಆಗಿರೋದಕ್ಕೆ ಪ್ರೂಫ್. ಓಕೆನಾ, ನೀರ್ ಹಾಕದ್ಮೇಲೆ ಈ ತರ ಉಬ್ಬು ಬಿಡುತ್ತೆ ತುಪ್ಪ. ಸೊ ನಮ್ಮಮ್ಮ ಇಮಿಡಿಯೇಟ್ ಸ್ಟವ್ ಆಫ್ ಮಾಡ್ಬಿಟ್ಟು ಸ್ಟವ್ ಇಂದ ಕೆಳಗೆ ಇಟ್ಬಿಟ್ರು. ನೋಡಿ, ಚೆಲ್ಲೋಗ್ಬಿಡುತ್ತೆ ಅಂತ. ಅವ್ರು ಎತ್ತೋದ್ 2 ನಿಮಿಷ, 1 ನಿಮಿಷ ಕಮ್ಮಿ ಆಗಿದ್ರು ಫುಲ್ ಎಲ್ಲ ಚೆಲ್ಲೋಗ್ಬಿಟ್ಟಿರೋದು. ಅಂದ್ರೆ ಉಕ್ಕೋಗಿರೋದು, ಹಾಲು ಉಕ್ಕುತ್ತಲ್ಲ ಆ ತರ ಉಕ್ಕೋಗ್ಬಿಟ್ಟಿರೋದು. ಸೊ ಅದು ಕೆಳಗ್ ಇಳಿಸಿದ್ಮೇಲೆ ಹಿಂಗ್ ಕೈ ಆಡ್ತಾನೆ ಇರ್ಬೇಕು, ಇಲ್ಲ ಅಂದ್ರೆ ಅದು ಮೇಲ್ಗಡೆ ಹಂಗೆ ನೊರೆ ಮೇಲ್ಗಡೆ ಬರ್ತಾನೆ ಇರುತ್ತೆ. ಸೊ ನೀರ್ ಹಾಕದ್ಮೇಲೆ ಹಿಂಗ್ ಅದು ಉಕ್ಕುತ್ತೆ ಅಲ್ವಾ, ಆ ಟೈಮಲ್ಲಿ ಈ ತರ ಕೈ ಹಾಕಿ ಇದ್ ಮಾಡ್ಬೇಕು. ಸೊ ಅದ್ ತಣ್ಣಗಾಗ್ಲಿ ಅಂತ ಒಂದು ಇದಕ್ಕೆ ಸೋಸ್ಕೊಂಡ್ವಿ. ನನ್ಗೆ ಫೈನಲಿ ಅದ್ರಲ್ಲಿರೋ ವಿಳ್ಯದೆಲೆನ ತಿನ್ನೋದು ಅಂದ್ರೆ ತುಂಬಾನೇ ಇಷ್ಟ. ಸೊ ದೊಡ್ಡ ವಿಳ್ಯದೆಲೆನ ನಾನೇ ಎತ್ಕೊಂಡ್ಬಿಟ್ಟಿದೀನಿ ತಿನ್ನೋಣ ಅನ್ಬಿಟ್ಟು. ತಿನ್ಕೊಂಡ್ಬಿಟ್ಟೆ ನಾನೇನೆ ಗಬ ಗಬ ಅಂತ. ನಾನ್ ತಿನ್ನೋದನ್ನ ನೋಡಿ ನನ್ ತಮ್ಮ ಮಗ್ಳುನು ಬಂದ್ಲು, ಅತ್ತೆ ಏನ್ ತಿಂತಾ ಇದ್ದೀರಾ ತೋರ್ಸಿ ಅಂತ. ನೋಡಿ, ಇದು ಬಂದು ಬಾಕ್ಸ್ ಬಂದು 2 kg. ಅವರು 2 kg ಬೆಣ್ಣೆ ತಗೊಂಡಿದ್ದಾರೆ, 2 kg ತುಪ್ಪನು ಬಂದಿದೆ. ಓಕೆನಾ, ಇಲ್ಲಿ ಬಾಕ್ಸ್ ಗೆ ತುಂಬಾ ಹಾಕಿಲ್ಲ, ಪಕ್ಕದಲ್ಲಿ ಇನ್ನೊಂದ್ ಬಾಕ್ಸ್ ಗೆ ಹಾಕೊಂಡಿದ್ರು. ನಾನು ಫಸ್ಟ್ ವಿಡಿಯೋದಲ್ಲಿ ತೋರಿಸ್ತೆ ನಿಮ್ಗೆ, ಇನ್ನೊಂದ್ ಬಾಕ್ಸ್ ಅಲ್ಲೂ ಕೂಡ ಬೆಣ್ಣೆ ಇತ್ತು. ಓಕೆನಾ, ಈ ತರ ಯಾವ್ದೇ ರೀತಿ ಮೋಸ ಇರಲ್ಲ. ಹಳ್ಳಿ ಸೈಡ್ ಊರ್ಗಳಿಗೆ ಹೋಗ್ ಬಂದ್ರೆ ಆ ಕಡೆ ಬೆಣ್ಣೆನ ತಗೊಬಂದು ಕಾಯಿಸ್ಕೊಳ್ಳಿ. ಇನ್ನ ಆ ತುಪ್ಪದಲ್ಲಿ ಇದ್ದಿದ್ದು ಬೆಳ್ಳುಳ್ಳಿಗಳು ತುಂಬಾನೇ ಟೇಸ್ಟ್ ಇರುತ್ತೆ ಗೊತ್ತಾ. ಅದು ಸಿಪ್ಪೆ ಸಮೇತ ಹಾಕಿರ್ತೀವಿ ಜಜ್ಬಿಟ್ಟು. ಆ ನುಗ್ಗೆ ಸೊಪ್ಪು ಆಗಿರ್ಬೋದು, ಆ ಬೆಳ್ಳುಳ್ಳಿ ಆಗಿರ್ಬೋದು, ವಿಳ್ಯದೆಲೆ ಆಗಿರ್ಬೋದು, ತುಂಬಾನೇ ಟೇಸ್ಟ್ ಇರುತ್ತೆ. ಸೊ ನಾನು ನನ್ ತಮ್ಮ ಮಗಳು ಇಬ್ರುನು ಅದನ್ನೆಲ್ಲ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು, ಅದನ್ನು ಕೂಡ ನಾವು ವೇಸ್ಟ್ ಮಾಡಲ್ಲ. ಓಕೆನಾ, ಅದನ್ನ ಕ್ಲೀನ್ ಆಗಿ ಒಂದೊಂದ್ ತಟ್ಟೆಗೆ ಹಾಕೊಂಡು ಎಲ್ರು ತಿನ್ಕೊಂಡ್ವಿ ಅದನ್ನ. ನೀವು ಬೇಕಂದ್ರೆ ಟ್ರೈ ಮಾಡಿ ನೋಡಿ. ನೀವ್ ಯಾರು ಈ ತರ ಟ್ರೈ ಮಾಡಿರಲ್ಲ ಅಂತ ನನಗ್ ಗೊತ್ತು. ಟ್ರೈ ಮಾಡಿ ನನ್ ವಿಡಿಯೋಗೆ ಕಮೆಂಟ್ ಮಾಡೋದನ್ನ ಯಾರು ಕೂಡ ಮರಿಬೇಡಿ. ಈ ತರ ತುಪ್ಪ ಯಾರ್ಯಾರು ಕಾಯಿಸ್ತೀರಾ, ಯಾರ್ಯಾರ ಮನೇಲಿ ಕಾಯಿಸ್ತೀರಾ ಅನ್ಬಿಟ್ಟು. ಸೊ ನೋಡಿ, ಫೈನಲಿ ಬೆಳ್ಳುಳ್ಳಿ ಎಲ್ಲ ನಾನು ಈ ಕಡೆ ತಟ್ಟೆಗೆ ಎತ್ತಿಕೊಂಡಿದೀನಿ. ಇಷ್ಟು ಬೆಳ್ಳುಳ್ಳಿನ ನಾನು ಒಬ್ಳೆ ತಿನ್ಕೊಂಡ್ಬಿಟ್ಟೆ. ನನ್ ತಮ್ಮ ಮಗಳು ನಾನ್ ತಿಂದೆ ಅನ್ಬಿಟ್ಟು ಅವಳೊಂದ್ 4-5 ತಿಂದ್ಲು. ಅಂದ್ರೆ ಈ ತರ ತುಪ್ಪ ಕಾಯಿಸೋದ್ರಿಂದ ನೀವು 1 ವರ್ಷ ಇಟ್ರುನು ಕಾಯಲ್ಲ. ನಾನ್ ನಮ್ಮ ಅಜ್ಜಿ ಮನೆಯಲ್ಲಿ ಇದ್ದಾಗ ಗೆಣಸ್ ಬೆಳೆಯೋರು, ಗೆಣಸ್ ಒಳಗಡೆ ಒಂದೊಂದ್ ಸ್ಪೂನು ಹಾಕೊಂಡು ಗೆಣಸು ಬೆಣ್ಣೆನ ತಿಂತಾ ಇದ್ದೆ. ಸೊ ಅದಕ್ಕೆ ನಾನು ಇವಾಗ್ಲೂನು ಇಷ್ಟು ಸ್ಲಿಮ್ ಆಗಿ ಫಿಟ್ ಆಗಿ ಇಷ್ಟು ಚೆನ್ನಾಗಿರೋದು. ಸೊ ಫೈನಲಿ ನೋಡಿ, ಸ್ವಲ್ಪ ತಣ್ಣಗಾದ್ಮೇಲೆ ತುಪ್ಪ ಈ ತರ ಆಗಿದೆ. ಇದು ರವೆ ರವೆ ತರ ಬರುತ್ತೆ ತುಪ್ಪ. ಅಷ್ಟು ಚೆನ್ನಾಗಿ ಕಾಯಿಸಿದ್ರೆ ಆ ತರ ಬರುತ್ತೆ. ಓಕೆನಾ, ಚೆನ್ನಾಗಿ ಕಾಯಿಸಿಲ್ಲ ಅಂದ್ರೆ ಆ ತರ ಬರಲ್ಲ. ರವೆ ರವೆ ತರ ಇರುತ್ತೆ, ಸೂಪರ್ ಆಗಿರುತ್ತೆ. ನೋಡಿ, ಈ ಬಾಕ್ಸ್ ಅಲ್ಲಿ ಒಂದ್ ಸ್ವಲ್ಪ ಹಾಕಿರೋದು. ಓಕೆನಾ, ಆ ಬಾಕ್ಸ್ ಒಂದ್ ಸ್ವಲ್ಪ ಹಾಕ್ಬಿಟ್ಟು ಈ ಬಾಕ್ಸ್ ಒಂದ್ ಸ್ವಲ್ಪ ಹಾಕಿರೋದು. ಟೋಟಲ್ 2 kg ಕರೆಕ್ಟ್ ಆಗಿ ಬಂದಿದೆ. ಯಾವ್ದೇ ರೀತಿ ಮೋಸ ಆಗಿಲ್ಲ. ಓಕೆನಾ, ಹಳ್ಳಿ ಸೈಡ್ ತಗೊಂಡ್ರೆ ಈ ತರ ಟ್ರಸ್ಟ್ ಇರುತ್ತೆ. ಅದ್ರಲ್ಲೂ ಅನ್ನ ಮಿಕ್ಸ್ ಮಾಡಿ ಮಾರೋರು ಇರ್ತಾರೆ. ಸೊ ತಗೊಬೇಕಾದ್ರೆ ನೋಡ್ಕೊಂಡ್ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್.